ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೂ ಕೂಡ. ಇಂಡಿಯನ್ ಆರ್ಮಿ ಅಗ್ನಿವೀರದಲ್ಲಿ ಭರ್ತಿಗಳನ್ನ ಒಂದು ನೋಟಿಸ್ ಕೂಡ ಬರ್ತಾ ಇದೆ. ಆ ನೋಟಿಸನ್ನು ಏನಿದೆ ಅದರಲ್ಲಿ ಹೊಸ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಇಷ್ಟಿಷ್ಟು ಡೇಟಿಗೆ ಈ ಸೆಂಟರ್ದಲ್ಲಿ ಈ ಇಯರ್ ಅಂದ್ರೆ ಆ ಡಿಸ್ಟಿಕ್ನಲ್ಲಿ ಸ್ಟೇಟ್ನಲ್ಲಿ ಇದೆ ಅಂತ ಹೇಳಿಕೆಸಿಂದ ನಿಮ್ಗೆ ಒಂದು ನೋಟಿಸ್ ಕೂಡ ಬರ್ತಾ ಇದೆ. ರಿಲೇಷನ್ ಭರ್ತಿ 2024 ಅಂತ ಹೇಳಿಕೆಸಿಂದ ಆ ಭರ್ತಿಯ ಡೀಟೇಲ್ ಆದಂಥ ಮಾಹಿತಿಯನ್ನು ಯಾರೆಲ್ಲ ಅದಕ್ಕೆ ಹೋಗ್ಬೋದು, ಆ ಭರ್ತಿಗೆ ಏನು ಟಿ ಎ ರ್ಯಾಲಿ ಓಪನ್ ರ್ಯಾಲಿ ಇದೆಯಾ ಅಂತ ಹೇಳಿಸಿಂದ ಸಾಕಷ್ಟು ಜನ ಈ ಡೌಟ್ಸ್ ಬಗ್ಗೆ ಕುಂತಿದ್ದೀರಿ. ಅದಕ್ಕೋಸ್ಕರನ ಈ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಇದು ಸ್ಪೋರ್ಟ್ಸ್ ಕೋಟಾದಲ್ಲಿದೆಯಾ ಮತ್ತು ನೆಕ್ಸ್ಟ್ ಇದರಲ್ಲಿ ಯಾರೆಲ್ಲ ಅಪ್ಲಿಕೇಬಲ್ ಆಗ್ತಾರ. ಯಾಕಂದ್ರೆ ಓಪನ್ ರ್ಯಾಲಿ ಯಾವ ಥರ ಇದ್ದಪ್ಪ ಅಂತಂದ್ರೆ ಟಿ ಎ ರ್ಯಾಲಿ ಇರ್ತಿತ್ತು ಸಪ್ರೇಟಾಗಿ ಔಟ್ ಆಫ್ ಸ್ಟೇಟ್ದಾಗ. ನಮ್ಮ ಬೆಳಗಾವದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳಗಾವದಲ್ಲಿ ನಡೆದಿತ್ತು. ಅದೇ ಥರನಾಗಿ ಪುಣೆದಲ್ಲಿ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟೆರೋಟಲ್ ಆರ್ಮಿ ಅಂತ ಹೇಳಿಕೆಸಿಂದ ಭರ್ತಿ ಕೂಡ ಓಪನ್ ರ್ಯಾಲಿ ಅಂತ ಹೇಳಿಕೆಸಿಂದ ನಡೆಸ್ತಾ ಇದ್ರು. ಇದು ನೋಡ್ಕೋಬಹುದು, ಇದು ಯಾವುದೇ ಥರದಂಥ ಓಪನ್ ರ್ಯಾಲಿ ಅಲ್ಲ, ಇದು ಓಪನ್ ರ್ಯಾಲಿ ಇರೋದಿಲ್ಲ. ಸಾಕಷ್ಟು ಜನ ಯಾಕಂದ್ರೆ ಏಜ್ ಮುಗಿದ ಮೇಲೆ ಓಪನ್ ಟಿ ಎ ರ್ಯಾಲಿಗೆ 42 ಏಜ್ ಮಟನು ಹೋಗ್ಬೋದು. 42 ಏಜ್ ಇದ್ದವರು ಕೂಡ ಟಿ ಎ ರ್ಯಾಲಿಗೆ ಅಪ್ಲೈ ಅಂದ್ರೆ ಡೈರೆಕ್ಟಾಗಿ ಯಾವುದೇ ಥರದಂಥ ಅಪ್ಲಿಕೇಶನ್ ಹಾಕೋದಿರೋದಿಲ್ಲ. ನಿಮ್ಮ ಡಾಕ್ಯುಮೆಂಟ್ಗಳನ್ನು ತೊಗೊಂಡ್ಕೇಸಿಂದ ನೀವು ಡೈರೆಕ್ಟಾಗಿ ಭರ್ತಿಗೆ ಹೋಗ್ಬೋದು. ಇದು ನೋಡ್ಕೋಬಹುದು ರಿಲೇಷನ್ ಭರ್ತಿ ಅಂತ ಹೇಳಿಕೆಸಿಂದ 2024ರಲ್ಲಿ ನಡೀತಿರ್ತಕ್ಕಂಥ ಇವು ರಿಕ್ರೂಟ್ಮೆಂಟ್ಗಳು. ಇದಕ್ಕೆ ನೋಡ್ಕೊಳ್ಬೋದು EME ಸೆಂಟರ್ ಅಂತ ಹೇಳಿಕೆಸಿಂದ EME ಸೆಂಟರ್ ಸಿಕಂದ್ರಾಬಾದ್ನಲ್ಲಿ ಇರ್ತಕ್ಕಂಥ ಇದು ಒಂದು ಸೆಂಟರ್. ಈ ಸೆಂಟರ್ನಲ್ಲಿ 22 ಜೂನ್ ಅಂದರೆ ಇವತ್ತೇ ಈ ರ್ಯಾಲಿ ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ MLI ಮರಾಠಾ ಲೈಟ್ ಇನ್ಫೆಂಟ್ರಿ ಅಂತ ಹೇಳಿಕೆಸಿಂದ ಮರಾಠಾ ಲೈಟ್ ಇನ್ಫೆಂಟ್ರಿ ಯಾರಿಗಾದ್ರೂ ಗೊತ್ತಿರ್ಬೋದು, ಛತ್ರಪತಿ ಶಿವಾಜಿ ಇಲ್ಲಿ ಬೆಳಗಾವಿನಲ್ಲಿ ಇರ್ತಕ್ಕಂಥ ಇದು ಒಂದು ಸೆಂಟರ್ ಮರಾಠಾ ಲೈಟ್ ಇನ್ಫೆಂಟ್ರಿ ಅಂತ ಹೇಳಿಸಿದ. ಇದರಲ್ಲಿ ನಡೀತಕ್ಕಂಥ ಡೇಟ್ ಯಾವಾಗಪ್ಪ ಅಂತಾರೆ ಈ ಭರ್ತಿ 28 ಜೂನ್ ಅಂತ ಹಿಡಿದು 4 ಜುಲೈವರೆಗೆ ಈ ರ್ಯಾಲಿ ಕೂಡ ಅಲ್ಲಿ ಕಂಡಕ್ಟನ್ನು ಮಾಡ್ತಾರೆ. ನೆಕ್ಸ್ಟ್ ಗಾರ್ಡ್ನರ್ ಅಂತ ಹೇಳಿಸಿದ ಗಾರ್ಡ್ನರ್ ರೆಜಿಮೆಂಟ್ ಅಂತ ನೀವು ಕೇಳಿರ್ಬೋದು ಆಲ್ಮೋಸ್ಟ್ ಅಲ್ಲ. ಗಾರ್ಡ್ನರ್ ರೆಜಿಮೆಂಟ್ ಅಂತ ಹೇಳಿಸಿಂದ ಇದು ನಾಗ್ಪುರದಲ್ಲಿ ಇರ್ತಕ್ಕಂಥ ಸೆಂಟರ್. ಎಲ್ಲಿಪ್ಪ ಅಂತಾರೆ ನಾಗ್ಪುರದಲ್ಲಿ ಇದು ಗಾರ್ಡ್ನರ್ ರೆಜಿಮೆಂಟ್ ಅಂತ ಹೇಳಿಸಿಂದ 1 ಜುಲೈ ಅಂದ್ರೆ 1ನೇ ತಾರೀಕು ಜುಲೈಗೆ ಅಲ್ಲಿ ಕೂಡ ಈ ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ 1 STC ಜಬಲ್ಪುರ್ ಅಂತ ಹೇಳಿಸಿಂದ 1 STC ಜಬಲ್ಪುರ್ ಅಂತ ಹೇಳಿಸಿಂದ ಇದು 1 STC ಅಂದ್ರೆ ಏನಪ್ಪಾ ಅಂತಾರೆ ಸಿಗ್ನಲ್ ಸೆಂಟರ್. ಗೊತ್ತಿರ್ಬೋದು ಗೋವಾದಲ್ಲಿ ಕೂಡ ಇದೊಂದು ಸೆಂಟರ್ ಇದೆ. ನೆಕ್ಸ್ಟ್ ಜಬಲ್ಪುರದಲ್ಲಿ ಕೂಡ ಇದೊಂದು ಸೆಂಟರ್ ಇದೆ. ಸೆಂಟರ್ ಅಂದ್ರೆ ಯಾವ ಥರಪ್ಪ ಅಂತ ಇವೆಲ್ಲ ಟ್ರೈನಿಂಗ್ ಸೆಂಟರ್ಗಳು. ಟ್ರೈನಿಂಗ್ ಈಗೇನು ಡೈರೆಕ್ಟಾಗಿ ನೀವು ARO ಇಂತ್ರ ಸೆಲೆಕ್ಷನ್ ಆಗಿ ನಿಮ್ಗೆ ಸೆಂಟರ್ಗಳನ್ನ ಚಾಯ್ಸ್ ಮಾಡ್ತಾರೆ. ಮದ್ರಾಸ್ ರೆಜಿಮೆಂಟು, MEG ಸೆಂಟರು, ಪ್ಯಾರಾಚೂಟು, ಮರಾಠಾ ಲೈಟ್ ಇನ್ಫೆಂಟ್ರಿ ಮತ್ತು BG ಸೆಂಟರು, ಈ ಸಲ ಆರ್ಮರ್ಡು, ಈ ಥರ ಏನು ಸೆಂಟರ್ಗಳಿದಾವಲ್ಲ ಸಪ್ರೇಟಾಗಿ ಸಾಕಷ್ಟು ಸೆಂಟರ್ಗಳು ನಮ್ಮ ಇಂಡಿಯನ್ ಆರ್ಮಿದಲ್ಲಿ ಇದಾವೆ. ಸಪ್ರೇಟ್ ಆದಂಥ ಅವ್ರದ್ದೇ ಆದಂಥ ಕ್ಯಾಪ್ಗಳಿರ್ತಾವೆ, ಅವ್ರದ್ದೇ ಆದಂಥ ಸಿಂಬಾಲ್ ಇರ್ತೈತಿ, ಅವ್ರದ್ದೇ ಆದಂಥ ಸಪ್ರೇಟಾಗಿ ಆಫೀಸಲ್ಲಿ ಡ್ರೆಸ್ ಕೂಡ ಇರ್ತಾವೆ. ಇವೆಲ್ಲ ಏನಪ್ಪ ಅಂದ್ರೆ ಸೆಂಟರ್ಗಳು, ಟ್ರೈನಿಂಗ್ ಸೆಂಟರ್ಗಳು ಇರ್ತಾವೆ. ಅಲ್ಲಿ ನಿಮ್ಗೆ ರ್ಯಾಲಿಗಳನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ಕೋಬೋದು ಜಬಲ್ಪುರ ಆಯಿತು. ನೆಕ್ಸ್ಟ್ MIRC ಅಂತ ಹೇಳಿಸಿಂದ MIRC ಇದು ಅಹಮದಾನಗರದಾಗ ಇರ್ತಕ್ಕಂಥ ಸೆಂಟರ್. ಇದು MIRC ಅಂತ ಹೇಳಿಸಿದ ಇದು 4ನೇ ತಾರೀಕಿಗೆ ಜುಲೈ 4ನೇ ತಾರೀಕಿಗೆ ಇದು ನಿಮ್ದು ರ್ಯಾಲಿ ಕೂಡ ಕಂಡಕ್ಟನ್ನು ಮಾಡ್ತಾರೆ. ನೆಕ್ಸ್ಟ್ BG ಅಂದ್ರೇನ BG ಕಿರ್ಕಿಯದೊಳಗಡೆ ಇರ್ತಕ್ಕಂಥ ಪುನಾದಲ್ಲಿ ಇದು ಒಂದು ಸೆಂಟರ್ ಬೆಂಗಾಲ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಹೇಳಿಸಿಂದ ಇದು ಟೆಕ್ನಿಕಲ್ ಸೆಂಟರ್ ಅಂದ್ರೆ ಇಂಜಿನಿಯರಿಂಗ್ ಹೋಲ್ಡರ್ಸ್ ಜಾಸ್ತಿ ಅಲ್ಲಿ ಇರ್ತಾರ. ಇದು 9ನೇ ತಾರೀಕು ಜುಲೈ 9ನೇ ತಾರೀಕಿಗೆ ಈ ರ್ಯಾಲಿಯನ್ನು ಅಲ್ಲಿ ಕಂಡಕ್ಟನ್ನು ಮಾಡ್ತಾರ. ನೆಕ್ಸ್ಟ್ ಪ್ಯಾರಾಚೂಟ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಟಾಪ್ 1 ಆಗಿರ್ತಕ್ಕಂಥ ಆರ್ಮಿಯಲ್ಲೇ ಡ್ರೀಮ್ ಅಷ್ಟು ಜನದ ಡ್ರೀಮು ಪ್ಯಾರಾ ರೆಜಿಮೆಂಟ್ನಲ್ಲಿ ಪ್ಯಾರಾಚೂಟ್ ಮಾಡೋದಿರ್ತೈತಿ. ಅವರಿಗೆಲ್ಲ ರೈಫಲ್ ನೋಡಿರ್ಬೋದು ನೀವು ಯಾವ ಥರ ಇರುತ್ತೆ ಅಂತ ಹೇಳಿಸಿಂದ. ಆ ಸೆಂಟರ್ನಲ್ಲಿ ಜಾಯಿನ್ ಆಗಬೇಕಂತಂದರೆ ನೀವು ಫುಲ್ ಫಿಟ್ನೆಸ್ ಆಗಿ ಇರಲೇಬೇಕಾಗುತ್ತೆ. ಇದಕ್ಕೂ 5 ಕಿಲೋಮೀಟರ್ ರನ್ನಿಂಗನ್ನು ಕಂಡಕ್ಟ್ ಮಾಡ್ತಾರೆ ಅವರು. ಎಲ್ಲದರಲ್ಲಿ ಕೂಡ 1600 ರನ್ನಿಂಗ್ ಕಂಡಕ್ಟ್ ಮಾಡಿದ್ರೆ ಇಲ್ಲಿ 5 ಕಿಲೋಮೀಟರ್ ರನ್ನಿಂಗನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಫುಲ್ ಅಪ್ ಸತಿ ಇಲ್ಲೆಲ್ಲ ಜಾಸ್ತಿನೇ ಇರ್ತದೆ. ಇಲ್ಲೆಲ್ಲ ಹೋಗ್ಬೇಕಂದ್ರೆ ಫಸ್ಟ್ಗೆ ನಿಮ್ಮ ಫಿಟ್ನೆಸ್ಸನ್ನು ಚೆಕ್ ಮಾಡ್ಕೊಂಡೆ ಜಾಯ್ನಿಂಗನ್ನು ಮಾಡ್ಕೊಳ್ತಾರೆ. ಪ್ಯಾರಾ ರೆಜಿಮೆಂಟ್ ಗೊತ್ತಿರ್ಬೋದು ಇರತಕ್ಕಂಥ ಸೆಂಟರ್ ಒನ್ ಆ್ಯಂಡ್ ಓನ್ಲಿ ಬೆಂಗಳೂರಲ್ಲಿ ಮಾತ್ರ, ಅದು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿಸಿದ ಅದು ಅಂತ ನಮ್ಗೆ ಹೆಮ್ಮೆ. 9ನೇ ತಾರೀಕು ಜುಲೈ 9ನೇ ತಾರೀಕಿಗೆ ಪ್ಯಾರಾಚೂಟ್ ರೆಜಿಮೆಂಟ್ನಲ್ಲಿ ನಿಮ್ಗೆ ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಆರ್ಮರ್ಡ್ ಕ್ರಾಪ್ ನೋಡ್ಕೊಳ್ರಿ ಅಹಮದಾನಗರ ಆರ್ಮರ್ಡ್ ಕ್ರಾಪ್ನಲ್ಲಿ 16ನೇ ತಾರೀಕಿಗೆ ಜುಲೈನಲ್ಲಿ ಕಂಡಕ್ಟನ್ನು ಮಾಡ್ತಾರೆ. 16ನೇ ತಾರೀಕು ಜುಲೈ ಕಂಡಕ್ಟ್ ಮಾಡ್ತಾರೆ.
ನೆಕ್ಸ್ಟ್ 280 STC ಅಂತ ಹೇಳ್ಕೊಂಡ 2 ಗೋವಾದಲ್ಲಿ ಒಂದು ಸೆಂಟರ್ ಇದೆ. ನೆಕ್ಸ್ಟ್ ಜಬಲ್ಪುರದಲ್ಲಿ ಒಂದಿದೆ. ಜಬಲ್ಪುರ್ನಲ್ಲಿ ಇರ್ತಕ್ಕಂಥ ಒಂದು ಸೆಂಟರ್, ನೆಕ್ಸ್ಟ್ ಗೋವಾದಲ್ಲಿ ಇರ್ತಕ್ಕಂಥ 2ನೇ ಸೆಂಟರ್ ಗೋವಾ 22ನೇ ತಾರೀಕಿಗೆ ಜುಲೈನಲ್ಲಿ ಗೋವಾದಲ್ಲಿ ಕಂಡಕ್ಟನ್ನು ಮಾಡ್ತಾರೆ. ನೆಕ್ಸ್ಟ್ AAD ಅಂತ ಹೇಳಿ ಗೋಪಾಲ್ಪುರ, ಇದರಲ್ಲಿ ಕೂಡ 13 ಸೆಪ್ಟೆಂಬರ್ಗೆ ನಿಮ್ಮ ರ್ಯಾಲಿ ಇರ್ತದ. ಸೊ ಇಷ್ಟೆಲ್ಲ ರ್ಯಾಲಿಗಳಿರ್ತಾವಲ್ಲ, ಸೊ ಅಷ್ಟು ಒಂದೇ ದಿನದಲ್ಲಿ ರ್ಯಾಲಿಗಳಿರ್ತಾವೆ. ನಿಮ್ಗೆ ಎಲ್ಲಿ ನಿಮ್ಮ ಸೆಂಟರ್ಗಳ ನಿಮ್ಮ ಫಾದರ್ ಬ್ರದರ್ದು ಇಲ್ಲಿ ನೋಡಿದಾಗ ಹೇಳ್ತಾರೆ, ನಾನು ಎಲ್ಲರೂ ಕೂಡ ಈ ರ್ಯಾಲಿಗೆ ಅಟೆಂಡ್ ಆಗೋಕ್ಕಾಗಲ್ಲ. ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮ ಯಾರಾದರೂ ಆರ್ಮಿಯಲ್ಲಿ ಇದ್ದರೆ ಮಾತ್ರ ನೀವು ಈ ರ್ಯಾಲಿಗೆ ಕಂಡಕ್ಟನ್ನು ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಫಾದರ್ ಮತ್ತು ಅಣ್ಣ ತಮ್ಮ ಯಾರಾದರೂ ಇದ್ದರೆ ಮಾತ್ರ ನಿಮ್ಗೆ ರಿಲೇಷನ್ ಸರ್ಟಿಫಿಕೇಟ್ ಅಂತ ಸಿಗ್ತದ. ನಿಮ್ಮ ಬ್ರದರ್ ಅಥವಾ ನಿಮ್ಮ ಫಾದರ್ ಸೆಂಟರ್ನಲ್ಲಿ ಹೋಗಿ ಈ ಸರ್ಟಿಫಿಕೇಟನ್ನು ತೆಗೆಸ್ಕೊಂಡ್ರೆ ಮಾತ್ರ ನೀವು ಈ ರ್ಯಾಲಿಗೆ ಅಟೆಂಡ್ ಮಾಡೋಕ್ಕೆ ಅವಕಾಶ ಇರ್ತದೆ. ಸೊ ಇನ್ನೂ ಯಾರಾದರೂ ತೆಗೆಸ್ಕೊಂಡಿರಲಿಲ್ಲಪ್ಪ ಅಂತಂದರೆ ಇವತ್ತೇ ಹೋಗ್ರಿ, ನಿಮ್ಮ ಫಾದರ್ ಅಥವಾ ಬ್ರದರ್ಗೆ ಕಾಲ್ ಮಾಡಿರಿ, ಈ ಥರ ರ್ಯಾಲಿಗಳನ್ನು ಕರೆದಾರ, ನನಗೆ ರಿಲೇಷನ್ ಸರ್ಟಿಫಿಕೇಟನ್ನು ತೆಗೆಸ್ಕೊಂಡ್ರಪ್ಪ ಅಂತಂದ್ರೆ ನೀವು ಇಷ್ಟೆಲ್ಲ ರ್ಯಾಲಿಗಳನ್ನು ನಿಮ್ಗೆ ಡೈರೆಕ್ಟಾಗಿ ARO ಅಂತ ಒಂದೇ ಒಂದು ರ್ಯಾಲಿಯನ್ನು ಕರೀತಾರೆ. ಸೊ ಇಷ್ಟು ರ್ಯಾಲಿಗಳಿರ್ತಾವೆ. ಈ ರ್ಯಾಲಿಗಳಲ್ಲಿ ಒಂದು ರ್ಯಾಲಿ ಆದರೂ ನೀವು ಪಾಸ್ ಮಾಡ್ಕೊಂಡು ಫೈನಲಿ ಜಾಯ್ನಿಂಗ್ ಕೂಡ ಆಗ್ಬೋದು. ಇಷ್ಟೆಲ್ಲ ಅವಕಾಶಗಳಿರ್ತಾವೆ. ಇದು ಯಾವುದೇ ಥರನಾಗಿ ಓನ್ಲಿ ಫಾದರ್ ಮತ್ತು ಬ್ರದರ್ ಇದ್ದವರಿಗೆ ಅಷ್ಟೇ ಈ ರ್ಯಾಲಿ ಕಂಡಕ್ಟ್ ಇರುತ್ತೆ, ಯಾರಿಗೆ ಉಳಿದವರಿಗೆ ಯಾರಿಗೂ ಇಲ್ಲ. ಸೊ ನೀವು ಈ ನೋಟಿಸನ್ನು ನೋಟಿಫಿಕೇಶನ್ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ARO ವೈಸ್ ನೆಕ್ಸ್ಟ್ ನಿಮ್ಗೆ ರಿಕ್ರೂಟ್ಮೆಂಟನ್ನು ಕರೀತಾರೆ. ಈಗೆಲ್ಲ ನಿಮ್ಗೆ ರಿಸಲ್ಟನ್ನು ಬಿಟ್ಟಾಗಿದೆ, ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಕಂಡಕ್ಟ್ ಆಗಿ ಜಾಯ್ನಿಂಗ್ ಆದಮೇಲೆ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಕೂಡ ರಿಲೀಸನ್ನು ಮಾಡ್ತಾರೆ. ಸೊ ಇಂಥವೆಲ್ಲ ಅಪ್ಡೇಟ್ಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ, ನೀವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಯಾವುದೇ ಒಂದು ಜಾಬಿಗೆ ಅಪ್ಲೈ ಮಾಡ್ಕೋಬೇಕು, ಜಾಬ್ಗೆ ಸೇರ್ಬೇಕು ಅಂದ್ಕೊಂಡಿದ್ರೆ, ಸೊ 99% ನಿಮ್ಗೆ ನೋಟಿಫಿಕೇಶನ್ ಇನ್ಫಾರ್ಮೇಷನ್ ಆಗಲಿ ಯಾವುದೇ ಒಂದು ರಿಸಲ್ಟ್ ಆಗಲಿ ನೋಡಲೇಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಕರ್ನಾಟಕದಲ್ಲಿ ನಿಮ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ಇದೊಂದು ಚಾನಲ್ ಇದೆ. ಸೊ ಈಗಾಗಲೇ ಹೋಗ್ರಿ, ಒಂದು ಲೈಕನ್ನು ಕೊಡ್ರಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ, ಅವ್ರಿಗೆ ಕೂಡ ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಇಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.